ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನೈಸರ್ಗಿಕವಾಗಿರೋದು, ಯಾವುದೇ ಕೆಮಿಕಲ್ ಬಣ್ಣಗಳಿಲ್ಲ, ಯಾವುದೇ ಈಗ ಸಿಟ್ರಸ್ ಪೌಡರ್ ಇಲ್ಲ. ಹೇಳಿದ್ರೆ ನಾವು ನಿಂಬೆಹಣ್ಣಿನ ರಸವನ್ನೇ ಹಾಕೋದು, ಅಲ್ಲದೆ ನಾವೇ ಬೆಳೆದ ಕರಿಮೆಣಸಿನ ರಸವನ್ನು ಹಾಕ್ತಾ ಇದ್ದೇವೆ. ಇದರಿಂದ ತಯಾರಾದದ್ದು ನಮ್ಮ ಬ್ಲ್ಯಾಕ್ ಪೆಪ್ಪರ್ ಲೈಮ್ ಎಸೆನ್ಸ್. ಇದರಲ್ಲಿ ಅದರ ಬಣ್ಣವೂ ಹಾಗೆ ನ್ಯಾಚುರಲ್ ಬಣ್ಣ ಇದೆ. ಇದು ನಾವು ಮಾಡಿದ ಈ ಎಸೆನ್ಸ್ ನಿಮಗೆ ಅದಕ್ಕೆ ಸೋಡಾನು ಹಾಕ್ಬೋದು, ನೀರು ಹಾಕ್ಬೋದು. ಇದರಿಂದ ನಿಮಗೆ ರೆಡಿ ಟು ಡ್ರಿಂಕ್ ಜ್ಯೂಸ್ ಸಿಗ್ತದೆ. ಹಾಗೆ ನಾವು ಮಾಡಿದ ಈ ಬ್ಲ್ಯಾಕ್ ಪೆಪ್ಪರ್ ಲೈಮ್ ಎಸೆನ್ಸ್ ಅಂದಾಜು 6 ರಿಂದ 7 ತಿಂಗಳು ಬಾಳಿಕೆ ಬರ್ತಾ ಇದೆ. ನಾವೇ ಬೆಳೀತಾ ಇರುವಂತಹ ಈ ಕರಿಮೆಣಸಿಗೆ ಒಂದು ಮೌಲ್ಯವರ್ಧನೆ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ತಯಾರು ಮಾಡಿದಂತಹ ಡ್ರಿಂಕ್ ಇದು. ಒಳ್ಳೆ ಈಗಿನ ಮಟ್ಟಿಗೆ ನಾವು ನೋಡುವಾಗ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಉಂಟು. ನಾವು ಸುಮಾರು ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಪುತ್ತೂರು, ಸುಳ್ಯ, ವಿಟ್ಲ ಮತ್ತು ಹೀಗೆ ಇಂಥ ಭಾಗದಲ್ಲಿ ಬೆಳ್ಳಾರೆ, ನಮ್ಮ ಈ ಸುತ್ತಮುತ್ತಲ ರೀಜನಲ್ಲಿ ತುಂಬ ಕಡೆ ಹೋಗ್ತಾ ಉಂಟು. ಕ್ಲೀನ್ ಮಾಡಿ ಎಲ್ಲ ಮಾಡಿ ಎಲ್ಲ ಕೆಲಸ ಎಲ್ಲ ಮಾಡಿ ಸ್ಟಾಕ್ ಮಾಡಿ ಇಡೋದು. ಮತ್ತೆ ಹಿಡ್ರೆ ರೇಟ್ ಜಾಸ್ತಿ ಮಾರ್ಕೆಟಲ್ಲಿ ಜಾಸ್ತಿ ಬರುವಾಗ ನಾವು ಅದಕ್ಕೆ ಅದನ್ನು ಮಾರಾಟ ಮಾಡಿ. ಈಗ ಹೇಳಿದ್ರೆ ಈಗ ಮಗ ಸೊಸೆ ಹೊಸ ಪ್ರಾಡಕ್ಟ್ ಯೂಸ್ ಮಾಡಿದಾರಲ್ಲ, ಇದು ಮಾರ್ಕೆಟಿಂಗ್ ಮಾಡೋದು, ಇದನ್ನು ಜ್ಯೂಸ್ ಮಾಡಿ ಈಗ ಹೆಚ್ಚು ಅದಕ್ಕೆ ಯೂಸ್ ಆಗ್ತಾ ಉಂಟು ಈಗ. തിരുവല്ലയിലെ ജനങ്ങളുടെ വിശ്വാസമാണ് ഞങ്ങളുടെ ഏറ്റവും വലിയ ശക്തി. എന്റെ സുഹൃത്തുക്കളെ, अभी 2-3 दिन पहले जब मैं दिल्ली में था, मेरी केरलम के
बीजेपी कार्यकर्ताओं से फोन पर लंबी चर्चा हुई। मेरा बूथ सबसे मजबूत कार्यक्रम में 5000 से ज्यादा शक्ति केंद्र, इतने छोटे से केरला में 5000 से ज्यादा शक्ति केंद्र में बीजेपी के 1,25,000 से ज्यादा कार्यकर्ता मेरे साथ फोन पर जुड़े थे और 30-40 मिनट इस चर्चा में मैंने देखा, साफ दिखा कि केरलम की जनता ने एलडीएफ सरकार की विदाई पक्की कर ली है। इस चुनाव में मेहनत कर रहे सभी बीजेपी एनडीए कार्यकर्ताओं की मैं हृदय से सराहना करता हूं, उनका बहुत बहुत अभिनंदन करता हूं। दीप प्रज्वलन होना सुख समृद्धि की सूचನೆ. ಅನಾವರಣಗೊಂಡಿದೆ. ತಮ್ಮೆಲ್ಲರ ಒಂದು ಜೋರು ಚಪ್ಪಾಳೆ ಬರಲಿ. इसमें सम्मिलित होने के लिए आप सबसे निवेदन है. भक्ति आंदोलन सनातन संस्कृति के पुनर्जागरण का स्मरणोत्सव है। यह धार्मिक आयोजन आध्यात्मिक चेतना, सांस्कृतिक पुनर्जागरण और सामाजिक समृद्धता का संगम है। आचार्य का जीवन ज्ञान, तप, अनुशासन और सेवा का अद्भुत संगम था। उन्होंने अपने जीवन के प्रत्येक क्षण को भगवत भक्ति और मानव कल्याण के लिए समर्पित किया। उनके द्वारा स्थापित गौड़ी मठ ने भारतीय आध्यात्मिकता को एक सशक्त संगठनात्मक आधार दिया। यह संस्था आज भी शिक्षा, संस्कार, सेवा और साधना के माध्यम से समाज को दिशा प्रदान कर रही है। उन्होंने गौड़ी मठ की स्थापना कर भक्ति आंदोलन को एक सशक्त संरचना प्रदान की। उनके द्वारा स्थापित यह मठ पूजा अर्चना के केंद्र के साथ साथ ज्ञान, शिक्षा, संस्कार और सेवा का केंद्र बना। ನಮಸ್ತೆ. ಹಚ್ಚೋಣ ಬನ್ನಿ ಬಾಂಧವ್ಯದ ದೀಪ ಅದು ಬೆಳಗಲಿ ದಾರಿ ಸಂದೇಶವನ್ನು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದ ದೀಪ ಬೆಳಗು ಎಂಬ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ಸಸಿಯು ನಾವು ಪುಟ್ಟ ಸಸಿ ಒಂದಾಗಿ ಚೆಂದಾಗಿ ಬೆಳೆಯುವ ಸಾರ್ಥಕ ಎಂಬ ಸಂದೇಶವನ್ನು ಸಾರಿ ಕಾರ್ಯಕ್ರಮವನ್ನು ಸಾಧನೆಯ ಪಕ್ಷಗಳಿಗೆ ಏರಿರುವುದರ ಮೂಲಕ ಉಪಪ್ರಧಾನಿಗಳಾಗಿದ್ದರು, ರಾಷ್ಟ್ರ ಎಲ್ಲ ವಿವಿಧ ಸಮಿತಿಗಳಲ್ಲಿ ಕಾಯ್ದೆ ಕಡಿಮೆ ಕಾರ್ಯಕ್ರಮ ಸ್ವಾತಂತ್ರ್ಯ ಕಾಂಗ್ರೆಸ್ ಅಧ್ಯಕ್ಷ ಸುಮಾರು 50 ನಡೆಸಿ ನಾವು ಕಾಯ್ದೆ ಒಂದು ಎಲ್ಲ ಕಾರ್ಯಕ್ರಮಗಳು ವೇತನ ಘಟಕ್ಕೆ ಕಾಯ್ದೆ ಅಂತ ಒಂದು ಅದನ್ನ ಮಾಡುವಂತ ಒಬ್ಬ ಮಹಾನ್ ವ್ಯಕ್ತಿ. ಹೀಗೆ ಅವರ ಚಿಂತನೆಗಳು ಸಾಮಾನ್ಯ ಜನರ ಪರವಾಗಿ, ದೇಶದ ಏಳಿಗೆಯ ಪರವಾಗಿ ಯಾವಾಗ ರಚನೆ ಮಾಡ್ತಿದ್ದಾರೆ. ಅವ್ರು ಕೊಟ್ಟಂತ ಕೆಲಸವನ್ನ ಬಹಳ ಚೆನ್ನಾಗಿ ಮಾಡೋದು. ಅವ್ರಿಗೆ ದೇಶ ಬೆಳೆಯಬೇಕು, ದೇಶದ ಜನರಿಗೂ ಸವಲತ್ತು ಕಳಿಸ್ಕೋಬೇಕು, ಸಮಾನತೆ ಸಿಗಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡೇ ಕೆಲಸ ಮಾಡೋದಂತ. 1970 ಯುದ್ಧದ ಸಮಯದಲ್ಲಿ ಸೇನೆಗೆ ಸಂಪೂರ್ಣ ಅಧಿಕಾರವನ್ನು ನೀಡಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಪಾಕಿಸ್ತಾನವನ್ನು ಸೋಲಿಸಿ ಬಾಂಗ್ಲಾದೇಶದ ಹೃದಯಕ್ಕೆ ಕಾರಣವಾಗಿ ಅವರ ನಿರ್ಧಾರ ಶಕ್ತಿ ಅದ್ಭುತವಾದುದು. ಸಾರ್ವಜನಿಕ ಜೀವನದ ಆರಂಭದಲ್ಲಿ ಅವರು ಅಖಿಲ ಭಾರತದ ರೈತ ವರ್ಗಗಳ ಸಂಘಗಳನ್ನು ಆಲ್ ಇಂಡಿಯಾ ಡಿಫೆನ್ಸ್ ಕ್ಲಾಸ್ ಲೀಗ್ ಅನ್ನು ಸ್ಥಾಪಿಸಿದರು. 1977 ರಿಂದ 1979ರಲ್ಲಿ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು.
ಆಡಳಿತದಲ್ಲಿ ಅವರ ಅನುಭವವು ಸರ್ಕಾರಕ್ಕೆ ದೊಡ್ಡ ಶಕ್ತಿಯಾಗಿತ್ತು. ಮಕ್ಕಳಿಗೆ ನೀರು ಕುಡ್ಲಿಕ್ಕೆ 2 ಮಟ್ಟಿಗೆ ಇಡ್ತಾ ಇದ್ರು, 2 ಗಡಿಗೆ ನೀರಿನ ಗಡಿಗೆ. ಒಂದು ಸ್ಪಷ್ಟ ಜಾತಿ ಮಕ್ಕಳಿಗೆ, ಇನ್ನೊಂದು ಅಸ್ಪಷ್ಟ ಜಾತಿ ಮಕ್ಕಳಿಗೆ. ಬಾಬು ಜಡ್ಜು ಆ 2ನೇ ಮಟ್ಟಿಗೆ ಹೊಡೆದಾಗ್ತಾ ಇದ್ರು. ಇಷ್ಟು ಮಟ್ಟ ಅಂದ್ರೆ ಇವನ್ ಹೆಣ್ಣು ಅತ್ಯಂತ ಸಣ್ಣ ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗ ಈ ಡಿಸ್ಕ್ರಿಮಿನೇಷನ್ ಅನ್ಟಚಬಿಲಿಟಿಯನ್ನ ಧೈರ್ಯವಾಗಿ ವಿರೋಧಿಸುವಂತ ಮನೋಭಾವಂತ ಒಂದು ಲೇಖ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗನ್ನಡಿ ವಂದನೆಗಳು.